ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ಮಾರ್ಗಶೀರ್ಷ ಮಾಸ ಅಂತ ಹೇಳಿ ಹಿಮಂತ ಋತು ಅಂತ ಹೇಳ್ತಾರೆ, ಹಿಮವಂತ ಋತು ಅಂತ ಹೇಳ್ತಾರೆ. ಹಿಮ ಚಳಿ ಜಾಸ್ತಿ ಆಗುವಂತಹ ಸಂದರ್ಭ, ಹಾಗೆ ಸೂರ್ಯನ ಉದಯ ಬಹಳ ಲೇಟಾಗಿ ಆಗೋದಕ್ಕೆ ಪ್ರಾರಂಭ ಆಗುತ್ತಾ ಇದೆ. ಈ ಸಂದರ್ಭದಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ನಾವು ಈ ಮಾರ್ಗಶಿರ ಮಾಸದಲ್ಲಿ ಯಾವುದೇ ದಾನ ಧರ್ಮಗಳನ್ನು ಮಾಡಿದ್ರೂ ಕೂಡ ನಮಗೆ ಅತ್ಯಂತ ಶುಭವಾದ ಫಲ ಸಿಗತ್ತೆ ಅಂತ ಹೇಳಿ ಶಾಸ್ತ್ರವಾಕ್ಯಗಳು ಹೇಳ್ತಾ ಇದೆ. ಎಂತಹ ದಾನ ಮಾಡಬೇಕು, ಯಾರಿಗೆ ದಾನ ಮಾಡಬೇಕು ಅಂತಂದರೆ, ವಯಸ್ಸಾಗಿರುವಂತಹ ಮುತ್ತೈದೆಯರಿದ್ದರೆ, ವಯಸ್ಸಾಗಿರುವಂತಹ ಅಜ್ಜಂದರಿದ್ದರೆ, ಅಂದರೆ ತಾತನ ವಯಸ್ಸಿನಲ್ಲಿರುವಂಥವ್ರು 60-65 ವರ್ಷ ಮೇಲ್ಪಟ್ಟಿರುವಂತಹವರಿದ್ದರೆ ಅವರಿಗೆ ನಿಮ್ಮ ಕೈಲಾದ ವಸ್ತ್ರಗಳನ್ನು ದಾನ ಮಾಡಿ. ದಾನ ಅಂತ ಕೊಡಬೇಡಿ, ಅವರಿಗೆ ಕಾಣಿಕೆ ಅಂತ ಹೇಳಿಕೊಡಿ. ಯಾಕಂದರೆ ನಮ್ಮ ತಾತ ಆಗಲಿ ನಮ್ಮ ಅಜ್ಜಿ ಆಗಲಿ ನಮ್ಮ ಜೀವನ ರೂಪಿಸೋದಕ್ಕೆ ಒಂದು ಮಹತ್ತರವಾದ ಒಂದು ಸಾಧನ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಹಾಗೆ ನಿಮಗೆ ದುಡ್ಡು ಬರಬೇಕು, ದುಡ್ಡು ಚೆನ್ನಾಗಿ ನಿಮ್ಮ ಹತ್ರ ಇರಬೇಕು, ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿರಬೇಕು ಅನ್ನೋದಾದರೆ ಸೋಮವಾರ, ಮಾರ್ಗಶಿರ ಮಾಸ ಸೋಮವಾರ ಬಂದಿದೆ. ಇವತ್ತು ನಿಮ್ಮ ಅಜ್ಜಿ ಆಗಲಿ ಅಥವಾ ನಿಮ್ಮ ತಾಯಿಯ ತಾಯಿ ಆಗಲಿ, ತಂದೆಯ ತಾಯಿ ಆಗಲಿ, ಅಥವಾ ನಿಮ್ಮ ದೊಡ್ಡಮ್ಮ ಚಿಕ್ಕಮ್ಮಂದರಾಗಲಿ, ಇಂಥವ್ರ ಕಡೆಯಿಂದ ನೀವು ಅವ್ರಿಗೇನಾದರೂ ಒಂದು ಕಾಣಿಕೆಯನ್ನು ಕೊಟ್ಟು, ವಸ್ತ್ರವನ್ನು ಕೊಟ್ಟು, ಅವರಿಂದ ಒಂದು ಸಣ್ಣ ₹1 ₹10 ಇಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಸೋಮವಾರ ಅಂತಲೇ ಅಲ್ಲ, ನೀವು ಯಾವುದಾದ್ರೂ ಶುಭ ಸಂದರ್ಭಗಳಿಗೆ ಹೋಗಬೇಕಾದ್ರೆ ತಾಯಿ ಆಗಲಿ ಅಥವಾ ತಾಯಿಯ ತಾಯಿ ಅಜ್ಜಿ ಆಗಲಿ ಅಥವಾ ತಾಯಿಯ ದೊಡ್ಡಮ್ಮ, ತಾಯಿಯ ಅಕ್ಕ ಆಗಲಿ, ತಂದೆಯ ಅಕ್ಕ ಆಗಲಿ, ತಂದೆಯ ಅಣ್ಣನ ಹೆಂಡತಿ, ತಮ್ಮನ ಹೆಂಡತಿ ಆಗಲಿ, ದೊಡ್ಡಮ್ಮ ಚಿಕ್ಕಮ್ಮ, ಈ ರೀತಿಯಾದ ಬಾಂಧವ್ಯ ಇರುವಂಥವ್ರ ಕಡೆಯಿಂದ ನೀವು ₹1 ನಾಣ್ಯವನ್ನಾದರೂ ಇಸ್ಕೊಂಡು ಪರ್ಸಲ್ಲಿ ಇಟ್ಕೊಂಡು ಹೋಗಿ. ನಿಮ್ಮ ಕೆಲಸ ಕಾರ್ಯ ಹೇಗೆ ನಡೆಯುತ್ತೆ ಅನ್ನೋದನ್ನು ನೀವು ಆಮೇಲೆ ಬಂದು ನನಗೆ ಹೇಳ್ತೀರಿ. ಅದಕ್ಕೆ ಗುರು ಹಿರಿಯರಿಗೆ ವಂದಿಸಿ, ಅವರಿಗೆ ಹೇಳಿ, ಅವರ ಅಪ್ಪಣೆ ಬೇಡಿ ನಿನ್ನ ಕೆಲಸ ಕಾರ್ಯಗಳನ್ನು ಮಾಡು ಅಂತ ಹೇಳ್ತಾರೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳಿ ವೇದದಲ್ಲಿ ವಿದ್ಯಾರ್ಥಿ ಸಂಪೂರ್ಣ ಪಾಠವನ್ನು ಕಲಿತ ಮೇಲೆ ಹೇಳುವಂತಹ ಒಂದು ಒಳ್ಳೆಯ ಮಾತುಗಳಿದು. ಅನುಶಾಸನಂ ಅಂತ ಹೇಳ್ತಾರೆ ಇದನ್ನು. ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದರೆ, ಒಂಟಿ ಜೀವನ, ತಂದೆ ತಾಯಿ ಕಣ್ಮುಂದೆ 2 ಮಕ್ಕಳು, ಆ 2 ಮಕ್ಕಳು 2 ದಾರಿ, ತಂದೆ 1 ದಾರಿ, ತಾಯಿ 1 ದಾರಿ ಆಗಿರುತ್ತೆ. ಮನೆಯಲ್ಲಿ ಯಾರಿಗೂ ಏನು ಮಾಡ್ತಾಯಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಎಲ್ಲಿ ಹೋದರೂ ಗೊತ್ತಿಲ್ಲ, ಅಪ್ಪ ಎಲ್ಲಿ ಗೊತ್ತಿಲ್ಲ, ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂತ ಅಮ್ಮಂಗೆ ಗೊತ್ತಿಲ್ಲ, ಅಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ಅಪ್ಪಂಗೆ ಗೊತ್ತಿಲ್ಲ. ಇನ್ನು ಮಕ್ಕಳು ಅಪ್ಪ ಅಮ್ಮಂಗೂ ಗೊತ್ತಿರಲ್ಲ ಮಕ್ಕಳೆಲ್ಲಿ ಹೋಗ್ತಾರೆ. ಅಂತಹ ಒಂದು ಪರಿಸ್ಥಿತಿಯನ್ನು ನಾವೇ ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದ್ದೀವಿ, ಪಾಶ್ಚಾತ್ಯ ರೀತಿಯಾದ ಒಂದು ಪರಿಸ್ಥಿತಿ. ಇದರಿಂದ ದೂರ ಮಾಡಿಕೊಂಡು ನಾವೆಲ್ಲರೂ ಒಟ್ಟು ಕುಟುಂಬದಲ್ಲಿದ್ದಂತಹ ಸಂದರ್ಭ ಬೇರೆ. ಇವಾಗ ಯಾರೂ ಒಟ್ಟು ಕುಟುಂಬದಲ್ಲಿರೋಕ್ಕಾಗಲ್ಲ. ಅಟ್ಲೀಸ್ಟ್ ವರ್ಷದಲ್ಲಿ 1 ದಿನವೋ ಅಥವಾ ತಿಂಗಳಲ್ಲಿ 1 ದಿನವೋ ನಮ್ಮ ಕೈಲಾದಾಗ ಎಲ್ಲರೂ ಸೇರಿ ಒಂದು ಹಬ್ಬದ ವಾತಾವರಣ ಮಾಡುವಂತಹ ಒಂದು ಸಂದರ್ಭವನ್ನು ನಾವು ರೂಢಿಸಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ನಮ್ಮ ಜೀವನ ಸಾಫಲ್ಯವಾಗುತ್ತೆ. ಅದಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಈ ರೂಪದಲ್ಲಾದರೂ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಂದ ಒಂದು ಸಿಹಿ ಪದಾರ್ಥವನ್ನು ತೊಗೊಳ್ಳೋದೋ, 1 ಲೋಟ ನೀರು ತೊಗೊಳ್ಳೋದೋ, 1 ಲೋಟ ಹಾಲು ತೊಗೊಳ್ಳೋದೋ ಮಾಡಿ, ಆನಂತರ ಅವರಿಂದ ಏನಾದರೂ ಒಂದು ಸಣ್ಣದಾದ ರೂಪಾಯಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದರಿಂದ ಆಗುವಂತಹ ಬದಲಾವಣೆಯನ್ನು ನೋಡಿ ಅಂತ ಹೇಳಿ ತಿಳಿಸ್ತಾ, ದತ್ತಾತ್ರೇಯ ಜಯಂತಿ ಮಹೋತ್ಸವ 6ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿನಿತ್ಯ ಫೇಸ್ಬುಕ್ಕಲ್ಲಿ ಪ್ರಾತಃ ಕಾಲ 3:30 ಗಂಟೆ ಕಾಕಡಾರತಿ, ಅಭಿಷೇಕ, ಆನಂತರ ಮಧ್ಯಾಹ್ನ ಮಹಾಮಂಗಳಾರತಿ, ಸಂಧ್ಯಾಕಾಲದ ಪಲ್ಲಕ್ಕಿ ಉತ್ಸವಾದಿಗಳೆಲ್ಲವೂ ಕೂಡ ಲೈವಲ್ಲಿ ಬರ್ತೀವಿ. ಪ್ರತಿಯೊಬ್ಬರೂ ನಮ್ಮ ದತ್ತಪೀಠ ಫೇಸ್ಬುಕ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ನಮ್ಮ ದತ್ತಪೀಠ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಪ್ರತಿನಿತ್ಯ ಎಲ್ಲಿದ್ದರೂ ಕೂಡ ದತ್ತನ ದರ್ಶನವನ್ನು ಮಾಡಿ
ಪುನೀತರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.